ನಮಸ್ಕಾರ, ನೀವು ನೋಡ್ತಿರುವುದು ರಣಬೇರಿ ನ್ಯೂಸ್. ರೈತ ವಿರೋಧಿ ಯೋಜನೆಯಾದ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಯೋಜನೆಗೆ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿ ಇಂದು ಆದೇಶ ಹೊರಡಿಸಿದೆ. ಈ ಸಂಬಂಧ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಇಂದು ಸಂಜೆ ಸರ್ಕಲ್ನಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದರು. ತಡೆಯಾಜ್ಞೆಯನ್ನು ನೀಡಿದ್ದಾರೆ. ಆದ್ದರಿಂದ ರೈತ ಸಂಘಕ್ಕೆ, ವಿವಿಧ ಸಂಘಟನೆಗಳಿಗೆ ವಿಜಯೋತ್ಸವವನ್ನು ಆಚರಿಸಲು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಗುತ್ತಿಗೆದಾರರ ಜೇಬು ತುಂಬಿಸುವ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಗೆ ಗುತ್ತಿಗೆದಾರರ ಜೇಬು ತುಂಬಿಸುವ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಗೆ ಕಾವೇರಿ ಆರತಿ ಮಾಡಲು ಹೊರಟಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಕಾವೇರಿ ಆರತಿ ಮಾಡಲು ಹೊರಟಿರುವ ಡಿ.ಕೆ. ಶಿವಕುಮಾರ್ಗೆ ಏನು ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ 2600 ಚಿಲ್ಲರೆ ಕೋಟಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಕ್ಕಂಥ ಒಂದು ಅವೈಜ್ಞಾನಿಕ ಹೇಳಿಕೆ. 93 ಕೋಟಿ ಅಂತೇಳಿ 100 ಕೋಟಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಅದನ್ನು ಏನು ಕಾವೇರಿ ಆರತಿ ಅಂತೇಳಿ ಗಂಗಾ ಆರತಿ ಮಾದರಿನಲ್ಲಿ ಕಾವೇರಿ ಆರತಿ ಮಾಡಿ ಮಂಡ್ಯ ಜಿಲ್ಲೆ ಜನಕ್ಕೆ ಮಣ್ಣು ಇರಿಸುವಂಥ ಕೆಲಸ ಮಾಡ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದು ಏನು ಮಾಡಿದರು? ಜಲಸಂಪನ್ಮೂಲ ಸಚಿವರು, ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ತೊಡೆ ತಟ್ಟಿ ಮಂಡ್ಯ ಜಿಲ್ಲೆಗೆ ಸವಾಲಾಗಿ ನಿಂತಿದ್ರು. ಕಳೆದ 3-4 ತಿಂಗಳು ಅನೇಕ ಚಳವಳಿಗಳು ನಡೆದವು. ಕಾವೇರಿ KRS ಬಳಿ ನಡೆದು, ಡ್ಯಾಮ್ ಹತ್ರ ನಡೆದು, ಇಲ್ಲಿ ವಿಶ್ವೇಶ್ವರ ಸ್ಟ್ಯಾಚ್ಯೂ ಹತ್ರ ನಡೆದು, ರಸ್ತೆ ತಡೆ ಆಯಿತು. ಇಂಥ ಇದನ್ನು ಅವ್ರು ಲೆಕ್ಕಕ್ಕಿಲ್ಲೋದನೆ ಮೊನ್ನೆ ಮಂಡ್ಯ ಶಾಸಕರು ಕೂಡ ರವಿಕುಮಾರ್ ಗಣಿಗೆ ಏನು ಹೇಳ್ತಾರೆ, ತನ್ನ ಒಂದು ಏನು ಅವಹೇಳನ ನುಡಿ, ಹೇಳಿದಂದ ನುಡಿ ಹೇಳ್ತಾರೆ. ನಾವು ಮಾಡುತ್ತಿರ್ತೀವಿ ಏನು ಕಾವೇರಿ ಆರತಿ ಅಂತೇಳಿ, ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡುತ್ತಿರ್ತೀವಿ ಅಂತೇಳಿ ತೊಡಗಿರ್ತಕ್ಕಂಥ ವಿಚಾರ ಇದನ್ನು ನಾವೆಲ್ಲ ಪ್ರಗತಿಪರ ಸಂಘಟನೆಯವರು ಯಾವುದನ್ನು ಕೂಡ ಒಂದು ಗೌಣವಾಗಿ ತಗೊಂಡು ವಿಚಾರನ ಬೆಂಗಳೂರು ಹೈಕೋರ್ಟಿಗೆ ಸ್ಟೇ ಹೋಗಿ ಎಲ್ಲ ಸಂಘಟನೆಗಳು ಸ್ವತಃ ಕಾಸನ್ನು, ಸ್ವತಃ ದುಡ್ಡನ್ನು ಭಿಕ್ಷೆ ಎತ್ತಿ ದುಡ್ಡೆತ್ತಿ ಒಂದು ಹೈಕೋರ್ಟ್ನಲ್ಲಿ ಸ್ಟೇ ತಗೊಂಡ್ಬಂದ ವಿಚಾರ. ಇವತ್ತು ವಿಜಯೋತ್ಸವ ಈಗ ತಾನೇ ವಿಚಾರ ಬಂತು. ನಾವೆಲ್ಲ ಕೆಂಪೇಗೌಡ ಜಯಂತಿ, ಇವತ್ತು ನಾಡಪ್ರಭು ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡ ಇವತ್ತು ಅವರ 516ನೇ ಜನ್ಮ ದಿನೋತ್ಸವ, ಶುಭ ದಿನ ನಮಗೆ. ಅಂತ ಆ ಪುಣ್ಯಾತ್ಮನ ದಿನನ ಇವತ್ತು ನಮಗೆ ಇಷ್ಟೇ ಸಿಕ್ತಂತಂದು ತುಂಬ ಅಮೂಲ್ಯವಾದ ದಿನಾಚರಣೆ ಇವತ್ತು ನಮಗೆ. ಯಾಕಂತ ಹೇಳಿದ್ರೆ ಕಾವೇರಿ ಆರತಿ ಮತ್ತು ಏನು ಅಮ್ಯೂಸ್ಮೆಂಟ್ ಪಾರ್ಕು ನಮ್ಮ ಜೀವನಾಡಿ ಇದು ಮಂಡ್ಯ ಜಿಲ್ಲೆ ಜನಕ್ಕೆ ಇವತ್ತು ನಮಗೆ 2ನೇ ಜಯ ಅಂತೇಳಿ ನಾವಾದರೂ ಕೂಡ ಭಾವಿಸ್ತೇವೆ. ಹಾಗಾಗಿ ಸರ್ಕಾರಕ್ಕೆ ಮೋಕ್ಷ ಆಗಿದೆ, ಇವತ್ತು ಅವ್ರಿಗೆ ನಾಚಿಕೆ ಆಗಬೇಕು ಅವ್ರ ಸರ್ಕಾರಕ್ಕೆ. ಹಾಗಾಗಿ ಇವತ್ತು ನಮ್ಮ ಗೆಲುವು ಮಂಡ್ಯ ಜಿಲ್ಲೆಯ, ಇಡೀ ಮಂಡ್ಯ ಜಿಲ್ಲೆ ಜನ, ನಮ್ಮ ಈ ಕುಡಿಯೋ ನೀರು, ನಾಳೆ ನೀರು, ಎಲ್ಲ ಥರದ ಜನಗಳು, ಜಲಾನಯನ ಪ್ರದೇಶನ ಒಳಪಟ್ಟ ಜನಗಳು ಇವತ್ತು ನಾವೆಲ್ಲ ಅವರಿಗೆ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ, ನ್ಯಾಯಾಲಯನ ಸ್ವಾಗತಿಸ್ತಾ ವಿಜಯೋತ್ಸವನ ಸರಳವಾಗಿ ನಾವು ಈ ಸಿಕ್ಕಂಥ ಸಮಯದಲ್ಲಿ ನಾವು ವಿಜಯೋತ್ಸವ ಆಚರಿಸ್ತಿದ್ದೇವೆ. ಬಂಧುಗಳೇ, ಥ್ಯಾಂಕ್ ಯು. ನಮ್ಮ ರೈತ ಸಂಘದ ವತಿಯಿಂದ ಕಾವೇರಿ ಆರತಿಗೆ ಏನು ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ನಮ್ಮ ರೈತ ಸಂಘದವರೇ ನಾವೇ ಮೊದಲು ಮಾಡ್ತೇವೆ, ಆಮೇಲೆ ರಾಜಕೀಯದವ್ರು ಮಾಡಲಿ. ರಾಜಕೀಯದವ್ರ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಮೊದಲು ಮಾಡಿದ್ರೆ ನಿಜವಾಗ್ಲೂ ಕೊನೆ ಗಳಿಗೆಲ್ಲಿ ನೀರಿಲ್ದಂಗೆ ಹೋಗ್ತದೆ, ಆಮೇಲೆ ಮುಂದಿನ ವರ್ಷನೂ ಮಳೆನೇ ಬೀಳ್ದಂಗೆ ಹೋಗ್ತದೆ. ಅದಕ್ಕೋಸ್ಕರ ರೈತರು ನಾವು ಮೊದಲು ಬಾಗಿನ ನಂತರ ಮಾತನಾಡಿದ MB ನಾಗಣ್ಣೇಗೌಡರು ಸಾವಿರವಾಗಿ ಮಾಹಿತಿ ನೀಡಿದರು. ಆದೇಶ ಇದೆಯೋ ರೈತ ವಿರೋಧಿ ಮತ್ತು ನಾಡ ವಿರೋಧಿ ಆಗಿರತಕ್ಕಂಥ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್, ಈ ಎರಡೂ ಯೋಜನೆಗಳ ವಿರುದ್ಧ ನಮ್ಮ ರಾಜ್ಯ ರೈತ ಸಂಘ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ಕೂಡ ಮಾಡಿದ್ವು. ಸರ್ಕಾರಕ್ಕೆ ತಮ್ಮ ಪ್ರತಿರೋಧವನ್ನು ಕೂಡ ತಿಳಿಸಿದ್ವು. ಇವತ್ತು ಈ ಸಂಘಟನೆಗಳ ಹೋರಾಟದ ಮುಂದುವರಿದ ಭಾಗವಾಗಿ ರಾಜ್ಯ ಹೈಕೋರ್ಟ್ನಲ್ಲಿ ಯೋಜನೆ ನಿಲ್ಲಿಸಬೇಕು ಅಂತೇಳಿ ಪ್ರಕರಣ ಕೂಡ ದಾಖಲಿಸಲಾಗಿತ್ತು. ಇವತ್ತು ರಾಜ್ಯ ಹೈಕೋರ್ಟ್ ತಾತ್ಕಾಲಿಕವಾಗಿ ಎರಡೂ ಯೋಜನೆಗಳಿಗೆ ತಡೆಯಾಜ್ಞೆ ನೀಡಿದೆ. ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಕಾರ್ಯಕರ್ತರು, ಮಂಡ್ಯ ಜಿಲ್ಲೆಯ ಜನ ಒಕ್ಕೊರಲಿನಿಂದ ಯೋಜನೆ ವಿರುದ್ಧವಾಗಿದ್ದಾಗಲೂ ಕೂಡ ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ರೈತರು ಅಂತೇಳಿ ಅವ್ರ ಮೇಲೆ ಹೆಸರು ಟವಲ್ ಹಾಕೊಂಡು ಸಭೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಬರ್ಕೊಳ್ತೀರಿ. ನಿಮ್ಮ ನಾಚಿಕೆ ಆಗಬೇಕು. ಇವತ್ತು ಕೋರ್ಟ್ ಒಂದು ಕಪಾಳಕ್ಕೆ ಬಾರಿಸುವಂಥ ಕೆಲಸವನ್ನು ಕೊಟ್ಟಿದೆ. ಇವತ್ತು ಒಂದು ಕಪಾಳಕ್ಕೆ ಬಾರಿಸುವ ಮೂಲಕ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಮತ್ತು ಮುಖ್ಯಮಂತ್ರಿಗಳೇ, ಸೋಮವಾರ ನೀವು ಮಂಡ್ಯ ಜಿಲ್ಲೆಗೆ ಬಾಗಿನ ಅರ್ಪಿಸಕ್ಕೆ ಬರ್ತಾ ಇದ್ದೀರಿ. ನಿಮಗೆ ಎಚ್ಚರಿಕೆ ಆಗಬೇಕು. ಅವತ್ತು ಘೋಷಣೆ ಮಾಡಿ ನೀವು ಸಂಪೂರ್ಣವಾಗಿ ಕೋರ್ಟು ಮತ್ತು ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು, ರೈತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಈ ಯೋಜನೆಯನ್ನು ನಾವು ಕೈ ಬಿಟ್ಟಿದ್ದೀವಿ ಅಂತೇಳಿ ಬೇಷರತ್ತಾಗಿ ನೀವು ಕ್ಷಮೆ ಕೋರಬೇಕು. ಕೇವಲ ಇದು ಆರಂಭ ಅಷ್ಟೇ. ಮಂಡ್ಯ ಜಿಲ್ಲೆ ರೈತರು ಈ ಹಿಂದೆ ಕೂಡ ಹಲವಾರು ಹೋರಾಟಗಳನ್ನ ಮಾಡಿದ್ದಾರೆ. ವರ್ಣನಾಲಯ ಇರ್ಬೋದು,